ಮುಳಬಾಗಿಲು ತಾಲೂಕಿನ ಗಡ್ಡೂರು ಗ್ರಾಮ ಪಂಚಾಯಿತಿಗೆ ಸೇರಿದ ತಿಪ್ಪದೊಡ್ಡಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಎಸ್ಡಿಎಂಸಿ ಅಧ್ಯಕ್ಷರಾದ ಸಿ ಮಹೇಂದ್ರರವರ ನೇತೃತ್ವದಲ್ಲಿ 1ನೇ ತರಗತಿಯಿಂದ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯುವುದಕ್ಕೆ ಬೈಂಡ್ಗಳನ್ನು ವಿತರಿಸಿದರು. ಸಿ ಮಹೇಂದ್ರ ಮತ್ತು ಸಂಗಡಿಗರಿಂದ ಜಾತಿ ಭೇದವಿಲ್ಲದೆ ಎಲ್ಲ ವಿದ್ಯಾರ್ಥಿಗಳಿಗೂ ಪರೀಕ್ಷೆಯ ಸಾಮಗ್ರಿಗಳನ್ನು ವಿತರಿಸಿದರು. ಈ ಕಾರ್ಯಕ್ರಮಕ್ಕೆ ಶಾಲೆಯ ಮುಖ್ಯೋಪಾಧ್ಯಾಯರಾದ ಅನ್ನಪೂರ್ಣೇಶ್ವರಿರವರು ಹಾಗೂ ಮುಳಬಾಗಿಲು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷರಾದ ಹಾಗೂ ಸಮಾಜ ಸೇವಕರಾದ ಸಿ ಮೋಹನ್ ರವರು ಕಾರ್ಯಕ್ರಮಕ್ಕೆ ಆಗಮಿಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿ ಉಜ್ವಲ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಎಂದು ಶಾಲಾ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ತಿಳಿಸಿದರು. ಎಸ್ಡಿಎಂಸಿ ಅಧ್ಯಕ್ಷರಾದ ಸಿ ಮಹೇಂದ್ರರವರು ಅವರ ಬಾಲ್ಯ ಜೀವನದಲ್ಲಿ ಓದುವಾಗ ಸರಿಯಾದ ಬಟ್ಟೆಗಳಿಲ್ಲ, ಪುಸ್ತಕಗಳಿಲ್ಲ, ನಮ್ಮ ಜೀವನ ಕಷ್ಟಕರವಾಗಿತ್ತು. ಆದರೆ ಈಗ ನಿಮಗೆ ಉಜ್ವಲ ಭವಿಷ್ಯತ್ತಿದೆ. ಜೊತೆಗೆ ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡುತ್ತಿದ್ದೇವೆ. ಶಾಲಾ ವಿದ್ಯಾರ್ಥಿಗಳಿಗೆ ನನ್ನದು ಸಹ ಅಳಿಲು ಸೇವೆ ಇದೆ ಎಂದು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ನೀಡಿದರು ಮತ್ತು ಪರೀಕ್ಷೆ ಬರೆಯಲು ಬೈಂಡ್ ಸಹ ವಿತರಿಸಿದರು. ಶ್ರದ್ಧೆಯಿಂದ ಓದಿ ಉನ್ನತವಾದ ಸ್ಥಾನಕ್ಕೆ ಹೋಗಬೇಕೆಂದು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಎಂದು ಶಾಲಾ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಜೈ ಬೋಲೋ ಭಾರತ್ ಮಾತಾಕ್ಕೆ. ಎಲ್ಲರಿಗೂ ನಾನು ತಿಳಿಸೋದೇನೆಂದರೆ, ನಾವು ಓದ್ತಾ ಇರುವಾಗ ಇಂಥದ್ದೆಲ್ಲ ಯಾರೂ ಕೊಡ್ತಾ ಇಲ್ಲ. ಬಟ್ಟೆ ಹಾಕೊಳ್ಳೋಕೆ ಬಟ್ಟೆ ಕೂಡ ಇರ್ತಾ ಇಲ್ಲ. ಆ ಟೈಮಲ್ಲಿ ಗೌರ್ಮೆಂಟಿಂದ ಏನು ಫೆಸಿಲಿಟಿ ಇಲ್ಲ. ಇವಾಗ ನಿಮ್ಗೆ ಊಟ ಇದೆ, ಬಟ್ಟೆ ಇದೆ, ಇಂಥದ್ದೆಲ್ಲ ಯಾರೋ ಒಬ್ರು ಮುಂದೆ ಬರ್ತಾರೆ, ಏನೋ ಅಂತ ತೋರಿಸ್ತಾ ಇರ್ತಾರೆ. ನಿಮಗಿರೋ ಸೌಕರ್ಯ ನಮ್ಗೆ ಅವಾಗಿಲ್ಲ. ನಾವು ಓದೋಕ್ಕೂ ಆಗಿಲ್ಲ. ನೀವು ಓದಷ್ಟು ಅದು ಕೂಡ ನಾವು ಓದಿಲ್ಲ. ಅದಕ್ಕೆ ನಾನು ಹೇಳೋದೇನೆಂದರೆ, ನೀವು ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗಬೇಕಂತ ನಾನು ಬಯಸ್ತಾ ಇದ್ದೀನಿ. ಈ 4 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸಮಸ್ಯೆ ಇದೆ. ಎಲ್ಲರಿಗೂ ಇಲ್ಲಿ ಬೈಂಡ್ ಕೊಡ್ತಾ ಇದ್ದಾರೆ. ಬೈಂಡ್ ತೆಗೆದುಕೊಂಡು ನೀವು ಎಕ್ಸಾಮ್ ಬರೆಯೋದು ಮೊದಲು ನಾವು ಬೈಂಡ್ ಆ ಕಾಲದಲ್ಲಿಲ್ಲ. ಆದರೆ ಇವಾಗ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಮಹೇಂದ್ರ ಅವರು ನಾವು ಅಧ್ಯಕ್ಷರ ವಹಿಸ್ಕೊಂಡು ಎಲ್ಲ ಮಕ್ಕಳಿಗೆ ಹೈಸ್ಕೂಲಲ್ಲಿ 10ನೇ ತರಗತಿ ಕೊಡ್ತಿದ್ರು ಎಲ್ಲರೂ. ಆದರೆ ಎಲ್ಲ 1ರಿಂದ ಇಲ್ಲಿ 7ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳಿಗೂ ಅವ್ರು ಬೈಂಡ್ ಕೊಡಬೇಕನ್ನೋ ಒಳ್ಳೆಯ ಉದ್ದೇಶದಿಂದ ಇಲ್ಲಿ ಬಂದು ನಿಮ್ಮೆಲ್ಲರಿಗೂ ಕೊಡ್ತಾ ಇದ್ದಾರೆ. ಅವರ ಕೊಟ್ಟಿರೋದಂತಹ ದೊಡ್ಡ ಮನಸ್ಸು. ಆದರೆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ನಿಮಗೆ ಏನು ಬೇಕಂದ್ರೂ ನಾವು ಕೊಡ್ತಾ ಇದ್ದೀವಿ. ಆದರೆ ನೀವು ಇವತ್ತು ನಿಮ್ಮ ಪ್ರತಿಭೆಯನ್ನು ಇವಾಗ ತೋರಿಸ್ಬೇಕು. ಎಕ್ಸಾಮ್ನಲ್ಲಿ ಅಂಕ ಗಳಿಸ್ಬೇಕು. ನಾವೆಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಶಾಲೆಯಿಂದ ಆಗಲೇ ಗ್ರಾಮದಿಂದ ನಮ್ಮಿಂದ ಯಾವ ಸಹಕಾರ ಆದರೂ ಅದನ್ನು ತೆಗೆದುಕೊಂಡು ಮಕ್ಕಳಿಗೆ ಸಹಕಾರ ಕೊಡ್ತಾ ಇದ್ದೀವಿ. ಆದರೆ ನೀವು ಅದನ್ನು ಉತ್ತೀರ್ಣವಾಗಿ ಇವಾಗ ಅಂಕಗಳು ನಮ್ಗೆ ತೋರಿಸ್ಬೇಕು. ಏಕೆಂದರೆ ನಮ್ಮ ಶಾಲೆ ಉತ್ತಮ ಮಟ್ಟದಲ್ಲಿ ನಾವು ಉತ್ತಮ ಗ್ರಾಮ, ಉತ್ತಮ ಶಾಲೆ ಅವಾರ್ಡ್ ಪಡ್ಕೋಬೇಕನ್ನೋ ಉದ್ದೇಶದಿಂದ ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ತಾಲೂಕುವರೆಗೂ ಹೋಗಿದೆ. ಇನ್ನು ಉತ್ತಮ ಅಂಕಗಳನ್ನು ಗಳಿಸಿ ನಿಮ್ಗೆ ಇವಾಗ ಪರೀಕ್ಷೆ ಹೈಸ್ಕೂಲ್ನಿಂದ ಪೇಪರ್ ಬರ್ತಾ ಇದೆ. ಮೊದಲು ಇಲ್ಲೇ ಮಾಡ್ತಾ ಇದ್ರು, ಇವಾಗ ಹೈಸ್ಕೂಲ್ನಿಂದ ತರಿಸ್ಕೊಡ್ತಾ ಇದ್ದಾರೆ. ಏಕೆಂದರೆ ನಿಮ್ಮ ಪ್ರತಿಭೆ ನೋಡಿಸ್ಬೇಕು ಅಂತ. ಆದ್ದರಿಂದ ನೀವೆಲ್ಲರೂ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಒಳ್ಳೆ ಅಂಕ ಗಳಿಸಿ ನಮ್ಮ ಶಾಲೆ ಹೆಸರು ಉಳಿಸ್ಬೇಕನ್ನೋದು ನನ್ನ ಉದ್ದೇಶ. ಎಲ್ಲರೂ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಒಂದು ಒಳ್ಳೆ ಭವಿಷ್ಯ ಇದೆ ನಿಮಗೆ. ಎಲ್ಲರೂ ಚೆನ್ನಾಗಿ ಓದಬೇಕು. ಮುಂದಿನ ಕ್ಲಾಸ್ಗೆ ನೀವು ಒಂದೊಂದು ಕ್ಲಾಸ್ಗೆ ಮತ್ತೆ ಹೈಸ್ಕೂಲ್ಗೆ ಹೋಗೋರು ವಿದ್ಯಾರ್ಥಿಗಳಿಗೂ ನೀವು ಅವರು ಯಾವ ಥರ ಪಾಠ ಮಾಡಿದ್ದಾರೆ ಅನ್ನೋದು ಅವರಿಗೂ ಒಂದು ಹೆಸರು ಉಳಿಸ್ಬೇಕು. ಯಾಕಂದರೆ ಶ್ರಮ ಪಟ್ಟಿದ್ದಾರೆ ಅವರು. ಆ ಶ್ರಮವನ್ನು ನಮ್ಮಲ್ಲಿ ಅಂಕಗಳನ್ನು ಗಳಿಸಿದಾಗ ನಾವು ನೆಕ್ಸ್ಟ್ ಇಲ್ಲಿ LKG UKG ಪ್ರಾರಂಭಿಸುವುದಕ್ಕೆ ಒಂದು ಉತ್ತಮ ಬೆಳವಣಿಗೆ ಆಗುತ್ತೆ. ಯಾಕಂದರೆ ನೀವು ಉತ್ತಮ ಅಂಕಗಳು ಗಳಿಸಿದಾಗ ತಿಪ್ಪದೊಡ್ಡಿ ಅವರು ಇಲ್ಲಿ ಮಕ್ಕಳು ಶಾಲೆ ಉತ್ತಮ ಇದೆ ಅಂದರೆ ನಾವು ಹೇಳ್ತಾ ಇದ್ರು ಕೂಡ ಇಲ್ಲಿ ಸೇರಿಸ್ತಾರೆ. ಇಲ್ಲಾಂದರೆ ನೀವು ಸರಿಯಾಗಿ ಓದಿಲ್ಲ, ಸರಿಯಾಗಿ ಬರೆದಿಲ್ಲ ಅಂದರೆ ನಾವು ಎಷ್ಟು ಪ್ರಯತ್ನ ಮಾಡಿದ್ರೂ ಅದು ವಿಫಲ ಆಗುತ್ತೆ. ದಯವಿಟ್ಟು ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ಅಂಕಗಳನ್ನು ಗಳಿಸಿ ತಂದೆ ತಾಯಿಗಳಿಗೆ ಮತ್ತು ಇಲ್ಲಿ ಉಪಾಧ್ಯಾಯರಿಗೆ ಒಳ್ಳೆ ಹೆಸರು ತರಬೇಕಂತ ಈ 4 ಮಾತುಗಳು ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಜೈ ಬೋಲೋ ಭಾರತ್ ಮಾತಾಕ್ಕೆ. ತಾಯಿ ಭುವನೇಶ್ವರಿಗೆ ಒಂದೇ ಒಂದೇ. ಎಲ್ಲ ಮಕ್ಕಳಿಗೆ ಈ ಒಂದು ತಿಪ್ಪದೊಡ್ಡಿ ಗ್ರಾಮದ ಗಡಿ ಭಾಗವಾದಂಥ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ತಿಪ್ಪದೊಡ್ಡಿ ಗ್ರಾಮದ ಎಲ್ಲ ವಿದ್ಯಾರ್ಥಿಗಳಿಗೂ ಇವತ್ತಿನ ದಿವಸ ಏನು ಎಕ್ಸಾಮ್ ನಿಮ್ಮ ಒಂದು ವರ್ಷದ ಪೂರ್ತಿ ಎಜುಕೇಷನ್ ಮಾಡಿ ಓದಿರೋದನ್ನು ಇನ್ನೇನು ಇವತ್ತಿನ ದಿನ ನಿಮ್ಮ ಒಂದು ವಿದ್ಯಾಭ್ಯಾಸವನ್ನು ಏನು ವರ್ಷದ ಪೂರ್ತಿ ನಿಮಗೆ ಓದಿದ್ದೀರಾ ಅದನ್ನು ಒಂದು ಪರೀಕ್ಷೆ ಮುಖಾಂತರ ಅದನ್ನು ನಮ್ಮ
ಉತ್ತೀರ್ಣ ಮಾಡೋದಕ್ಕೆ ಇವತ್ತಿನ ದಿವಸ ಪ್ರಥಮ ಪ್ರಾರಂಭ ಆಗ್ತಾ ಇದೆ. ಎಲ್ಲ ಸಬ್ಜೆಕ್ಟನ್ನು ಇವತ್ತಿನ ದಿನ ಮುಂದೆ ಎಲ್ಲ ಒಂದೊಂದು ದಿನಕ್ಕೆ ಒಂದೊಂದು ಸಬ್ಜೆಕ್ಟನ್ನು ಎಕ್ಸಾಮ್ ಬರೆದು ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಟ್ಯಾಲೆಂಟನ್ನು, ನೀವು ಯಾವ ಥರ ಓದಿದ್ದೀರಾ, ಎಷ್ಟು ಮಾರ್ಕ್ಸ್ ತಗೋಬೇಕು, ಮುಂದೆ ಯಾವ ಇದಕ್ಕೆ ಹೋಗಬೇಕು ಅನ್ನೋದನ್ನು ಗುರುತಿಸೋಕ್ಕೆ ಇವತ್ತಿನ ದಿವಸ ಈ ಒಂದು ಎಕ್ಸಾಮ್ ಬಂದಿದೆ. ಈ ಒಂದು ಎಕ್ಸಾಮ್ನ ಒಂದು ಕಾರ್ಯಕ್ರಮಕ್ಕೆ ನಮ್ಮ SDMC ಅಧ್ಯಕ್ಷರಾದಂಥ ಮಹೇಂದ್ರ ಅವರು ಮತ್ತು ಮನೋಹರ್ ಅವರು, ಇದೇ ಸ್ಕೂಲಲ್ಲಿ ಓದಿರುವ ನಮ್ಮ ಹಳೆಯ ವಿದ್ಯಾರ್ಥಿಗಳಂತ ನಮ್ಮ ಉಮಾ ಮೇಡಮ್ ಅವರು, ಅದೇ ರೀತಿಯಾಗಿ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಎಲ್ಲರೂ ಸಹ ಅವರು ಉಗಿನಿ ಗ್ರಾಮಸ್ಥರಾದ ಸದಾಮ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಮಕ್ಕಳೇ, ಇವತ್ತಿನ ದಿವಸ ನಾವು ನಿಮ್ಮ ಜಾಗದಲ್ಲಿ ಕೂತಿ ಓದಿ ಮತ್ತೆ ಈ ಸ್ಥಾನದಲ್ಲಿ ಬಂದಿದ್ದೀವಿ. ನೀವು ಸಹ ಚೆನ್ನಾಗಿ ಓದಬೇಕು. ಮೊಬೈಲ್ ನೋಡೋದನ್ನು ಫಸ್ಟು ಅವಾಯ್ಡ್ ಮಾಡಿ, ಚೆನ್ನಾಗಿ ಓದಿ, ರಾತ್ರಿ ಹೊತ್ತು ಊಟ ಮಾಡಿ ಆರಾಮಾಗಿ ಮಲಗು. ಬೆಳಗ್ಗೆ ಎಕ್ಸಾಮ್ ಬರೆಯೋ ಒಂದು ಮೈಂಡನ್ನು ಇಟ್ಕೊಂಡು ಚೆನ್ನಾಗಿ ಬರೀಬೇಕು, ಚೆನ್ನಾಗಿ ಎಲ್ಲರೂ ಪಾಸ್ ಆಗಬೇಕು, ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ಆಶಿಸ್ತಾ, ಏನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಮಕ್ಕಳಿಗೆ ನಮ್ಮ ಮಹೇಶ್ ಸರ್ ಅವರು ಮೊನ್ನೆ ಕೇಳಿದ್ರು, ನಮ್ಮ ಮಕ್ಕಳಿಗೂ ಸಹ ಎಲ್ಲ ನಾವು SLC ಮಕ್ಕಳಿಗೆಲ್ಲ ಬೈಂಡು ಇದನ್ನು ಕಿಟ್ಟನ್ನು ಕೊಟ್ಟಿದ್ದೀವಿ ಮೊನ್ನೆ ರಕ್ಷಣಾ ವೇದಿಕೆ ಕಡೆಯಿಂದ. ಅದೇ ರೀತಿಯಾಗಿ ನಮ್ಮ ಮಹೇಶ್ ಸರ್ ಅವರು ಕೇಳಿದ್ರು, ನಮ್ಮ ಮಕ್ಕಳಿಗೂ ಸಹ ಬೇಕು ಬೈಂಡ್ಸ್ ಅಂತ ಕೇಳಿದ್ರು. ಅದೇ ರೀತಿಯಾಗಿ ನಮ್ಮ SDMC ಅಧ್ಯಕ್ಷರಾದ ಮಹೇಂದ್ರರವರು ತಮ್ಮ ಈ ಒಂದು ಸೇವೆಯನ್ನು SDMC ಅಧ್ಯಕ್ಷರಾಗಿ ಮಾಡಿ ಇಷ್ಟು ದಿವಸ ಸೇವೆ ಸಲ್ಲಿಸಿದ್ದಾರೆ. ಇವತ್ತಿನ ದಿವಸ ನಿಮಗೆಲ್ರಿಗೂ ಸಹ ಆ ಒಂದು ಎಕ್ಸಾಮ್ ಪ್ಯಾಡನ್ನು, ಈ ಬೈಂಡನ್ನು ಕೊಡೋಕ್ಕೆ ಅವರು ಅಭಿಮಾನದಿಂದ, ನಿಮ್ಮ ಪ್ರೀತಿ ವಿಶ್ವಾಸದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ನಮಗೆಲ್ರಿಗೂ ಸಹ, ಯಾರು ಒಬ್ಬರನ್ನ ಬಿಡದ ಎಲ್ಲರೂ ಸ್ಟಾಫ್ ಮತ್ತು ಎಲ್ರಿಗೂ ಸಹ ಈ ಒಂದು ಬೈಂಡನ್ನು ಕೊಡೋ ಕಾರ್ಯಕ್ರಮ ಮಾಡಿದರೆ ದಯವಿಟ್ಟು ಅವ್ರಿಗೆ ಒಳ್ಳೆಯದಾಗಲಿ, ಆರೋಗ್ಯ ಅಷ್ಟೈಶ್ವರ್ಯ ಭಗವಂತ ಕೊಳ್ಳಿ. ಇದೇ ರೀತಿ ಸಮಾಜ ಸೇವೆ ಮಾಡಿಕೊಂಡು ಮುಂದೆ ಸಾಗಲಿ ಅಂತ ನಾನು ಆಶಿಸ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಕೊಡ್ತಾ ಇರೋದು ಎಕ್ಸಾಮ್ ಫಸ್ಟ್ ದಿವಸನೇ ಕೊಡ್ತಾ ಇದ್ದಾರೆ ನಿಮಗೆ. ಇವರು ಮಹೇಂದ್ರನವರು, ಮನೋಹರ್ ಅವರು ಎಲ್ಲರೂ ಬಂದ್ಬಿಟ್ಟು, ಮೋಹನಣ್ಣ ಇವರೆಲ್ಲ ಬಂದ್ಬಿಟ್ಟು, ಗ್ರಾಮಸ್ಥರೆಲ್ಲ ಬಂದು ನಿಮ್ಗೆ ಬೈಂಡ್ ಕೊಡ್ತಾ ಇದ್ದಾರೆ. ನೀವು ಅದೇ ರೀತಿ ಬೈಂಡ್ ಕೊಟ್ಟಿರೋದು ನಮ್ಮ ಎಕ್ಸಾಮ್ ತೊಗೊಂಡ್ಬಿಟ್ಟು ಬಂದ್ಬಿಟ್ಟು ಬಿಸಾಕ್ಬಿಡೋದಲ್ಲ. ಬೆಳಗ್ಗೆ ಎದ್ದು ಬೇಗ ಎದ್ದು ಇದೆಲ್ಲ ಎಕ್ಸಾಮ್ ಬರೆಯೋದಕ್ಕೆ ಒಳ್ಳೆ ಶುಭ ಸೂಚನೆ ಕೊಡಲಿ ಬೈಂಡ್ ಅಂತ ಹೇಳ್ಬಿಟ್ಟು ಆಶಿಸ್ತಾ, ನಿಮ್ಗೆಲ್ರಿಗೂ ಬೈಂಡ್ ವಿತರಣೆ ಮಾಡ್ತಾರೆ. ಇವಾಗ ತೊಗೊಂಡು ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಬರೀಬೇಕು. ಅವ್ರಿಗೂ ಅಷ್ಟೇ ಈ ಥರನೇ ಯಾವಾಗಲೂ ಸಮಾಜ ಸೇವೆ ಮಾಡ್ತಾ ಇರಲಿ ಅಂತ ಹೇಳ್ಬಿಟ್ಟು ದೇವರು ಹತ್ರ ನಾನು ಬೇಡ್ಕೊತಾ ಇರ್ತೀನಿ. ಅವ್ರು ದೇವ್ರು ಒಳ್ಳೇದು ಮಾಡಲಿ, ದೇವ್ರು ಯಾವಾಗಲೂ ಇವ್ರನ್ನ ಹಿಂಗೆ ಕೊಡೋ ಥರನೇ ಇಟ್ಟಿರಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರೂ ಬೈಂಡ್ಗಳು ತೊಗೊಂಡು ಕ್ಲೀನಾಗಿ